ಮಂತ್ರಿ ಮಾಡಿ ಮಂತ್ರಿ ಮಾಡಿ ಮಂತ್ರಿ ಮಾಡಿ ಕೆಲವರು ಮಲ್ಲಿಕಾರ್ಜುನ ಖರ್ಗೆಯ ಮನೆ ಮುಂದೆ ಈಗ ಕ್ಯೂ ನಿಲ್ತಾ ಇರುವಂಥದ್ದು ನನ್ನನ್ನೂ ಮಂತ್ರಿ ಮಾಡಿ ಅಂತ ಹೇಳಿ. ಇನ್ನು ಕೆಲವರು ಸಿಎಂ ಡಿ.ಕೆ. ಶಿವಕುಮಾರ್ ಮನೆ ಮುಂದೆ ಸರ್ ಸಚಿವ ಸಂಪುಟದಲ್ಲಿ ನನಗೆ ಅವಕಾಶವನ್ನ ಕೊಡ್ತೀರಾ ಅಂತ ಕೇಳ್ತಿದ್ದಾರೆ. ನೋಡಿ, ನನ್ನನ್ನೂ ಮಂತ್ರಿ ಮಾಡಿ ಅಂತ ಕೆಲವರು ಮಲ್ಲಿಕಾರ್ಜುನ ಖರ್ಗೆ ಮನೆ ಮುಂದೆ ಇದ್ದಾರೆ. ಇನ್ನು ಕೆಲವರು ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಮನೆಯ ಮುಂದೆ ಸರ್ ಸಚಿವ ಸಂಪುಟದಲ್ಲಿ ನನಗೆ ಚಾನ್ಸ್ ಕೊಡ್ತೀರಾ ಅಂತ ಮುಗಿಬಿದ್ದಿದ್ದಾರೆ. ನಾಳೆ ದೆಹಲಿಗೆ ಹೊರಟಿರುವಂತಹ ಸಿಎಂ ಡಿ.ಕೆ. ಶಿವಕುಮಾರ್ ಹೇಗಾದ್ರೂ ಮಾಡಿ ಮಂತ್ರಿಯಾಗಲು ಶಾಸಕರು ಲಾಭಿ ನಡೆಸ್ತಾ ಇದ್ದಾರೆ ಇಲ್ಲಿ. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆ ಮುಂದೆ ಹಾಗೂ ಡಿ.ಕೆ. ಶಿವಕುಮಾರ್ ಮನೆಗೆ ತೆರಳಿ ಇಲ್ಲಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ಲಾಭಿ ಮಾಡ್ತಿದ್ದಾರೆ. ಸರ್ ನನಗೂ ಅವಕಾಶ ಕೊಡಿ, ಈ ಬಾರಿ ಸಚಿವ ಸ್ಥಾನ ಕೊಡಿ ನನಗೆ ಅಂತ ಇಲ್ಲಿ ಮುಖಿ ಬೀಳುತ್ತಾ ಇರುವಂಥದ್ದು. ಸಚಿವ ಸ್ಥಾನದ ಆಕಾಂಕ್ಷಿಗಳು ಹೆಚ್ಚಾಗಿದ್ದಾರೆ. ಕ್ಯಾಬಿನೆಟ್ ಭರ್ತಿ ಮಾಡಲು ಡಿ.ಕೆ. ಶಿವಕುಮಾರ್ಗೆ ತಲೆನೋವಾಗ್ಬಿಟ್ಟಿದೆ. ಯಾರಿಗಪ್ಪ ಅವಕಾಶ ಕೊಡೋದು? ಎಲ್ಲರೂ ಬಂದು ನನಗೂ ಸಚಿವ ಸ್ಥಾನ ಕೊಡಿ ಅಂತ ಕೇಳ್ತಾ ಇರುವಂಥದ್ದು. ಡಿ.ಕೆ. ಶಿವಕುಮಾರ್ ಸಿಎಂ ಆಗಿ ಈಗ 2 ತಿಂಗಳು ಕಳೀತಾ ಇರುವಂಥದ್ದು. ಆದರೆ ಇನ್ನೂ ಕೂಡ ಭರ್ತಿ ಆಗಿಲ್ಲ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯತ್ತ ದೌಡಾಯಿಸ್ತಾ ಇರುವಂತಹ ಸಚಿವಾಕಾಂಕ್ಷಿಗಳು, ಖರ್ಗೆ ಮನೆಯತ್ತ ಓಡೋಡಿ ಬರ್ತಾ ಇರುವಂತಹ ಕಾಂಗ್ರೆಸ್ನ ಶಾಸಕರು ಸಚಿವ ಸ್ಥಾನಕ್ಕಾಗಿ ಮತ್ತೆ ಕಾಂಗ್ರೆಸ್ನ ಶಾಸಕರು ಲಾಭಿ ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆರನ್ನ ಭೇಟಿ ಮಾಡಿ ಒತ್ತಡವನ್ನ ಹೇರಲು ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ನಮಗೂ ಸಚಿವ ಸ್ಥಾನ ಬೇಕು ಅಂತ ಕಾಂಗ್ರೆಸ್ನ ಶಾಸಕರು ಪಟ್ಟು ಹಿಡಿತಿದ್ದಾರೆ. ಇಲ್ಲಿ ಸಂಜೆ 5 ಗಂಟೆಗೆ ದೆಹಲಿಗೆ ತೆರಳಲಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ದೆಹಲಿ ನಾಯಕರ ಮುಂದೆ ನನ್ನ ಹೆಸರನ್ನ ಸೂಚಿಸಿ ಅಂತ ಪಟ್ಟು ಹಿಡಿತಿದ್ದಾರೆ. ಇಲ್ಲಿ ನೋಡಿ, ಸಂಜೆ 5 ಗಂಟೆಗೆ ದೆಹಲಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ತೆರಳಲಿದ್ದಾರೆ. ಹಾಗಾಗಿ ನೋಡಿ, ದೆಹಲಿ ನಾಯಕರ ಮುಂದೆ ನನ್ನ ಹೆಸರನ್ನ ಸೂಚನೆ ಮಾಡಿ ಅಂತ ಇಲ್ಲಿ ಪಟ್ಟು ಹಿಡಿದಿದ್ದಾರೆ ಕಾಂಗ್ರೆಸ್ನ ಶಾಸಕರು. ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯ ಮುಂದೆ ದೌಡಾಯಿಸುತ್ತಿದ್ದಾರೆ ಸಚಿವಾಕಾಂಕ್ಷಿಗಳು. ಖರ್ಗೆಯ ಮನೆಯತ್ತ ಓಡೋಡಿ ಬರ್ತಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆರನ್ನ ಭೇಟಿ ಮಾಡಿ ಒತ್ತಡ ಹೇರಲು ಸಿದ್ಧತೆಯನ್ನ ಮಾಡ್ಕೊಳ್ತಿರುವಂಥದ್ದು. ಅಂದ್ರೆ ನನಗೂ ಕೂಡ ಸಚಿವನಾಗಬೇಕು ಅನ್ನೋ ಆಸೆ ಇದೆ, ಈ ಬಾರಿ ನಾನೂ ಸಚಿವನಾಗಬೇಕು ಅಂತ ಹೇಳಿ ಲಾಭಿಯನ್ನ ಮಾಡ್ತಿರುವಂಥದ್ದು ಸಚಿವಾಕಾಂಕ್ಷಿಗಳು. ಹಾಗಾಗಿಯೇ ಖರ್ಗೆರವರ ಮನೆಗೆ ಭೇಟಿ ನೀಡಿ ಹೈಕಮಾಂಡ್ ಮುಂದೆ ನನ್ನ ಹೆಸರನ್ನು ಕೂಡ ಹೇಳಿ, ನಾನು ಸಚಿವನಾಗ್ತೀನಿ, ಈ ಬಾರಿ ನನಗೂ ಅವಕಾಶ ಬೇಕು ಅಂತ ಹೇಳಿ ಕಾಂಗ್ರೆಸ್ನ ಸಚಿವಾಕಾಂಕ್ಷಿಗಳು ಯಾರೆಲ್ಲ ಇದ್ದಾರೆ ಅವರು ಈಗ ಬೇಡಿಕೆ ಇಟ್ಟಿರುವಂಥದ್ದು, ಒತ್ತಡವನ್ನ ಹೇರ್ತಾ ಇರುವಂಥದ್ದು. ನೋಡಿ, ಸಚಿವ ಸ್ಥಾನಕ್ಕಾಗಿ ಮತ್ತೆ ಕಾಂಗ್ರೆಸ್ನ ಶಾಸಕರು ಲಾಭಿ ನಡೆಸುತ್ತಿದ್ದಾರೆ. ಅಂದ್ರೆ ಸೋಮವಾರ ಸಾಯಂಕಾಲ 6 ಗಂಟೆ ಮೇಲೆ ಮೀಟಿಂಗ್ ಸೇರ್ತಾರೆ ಅಂತ ಒಂದು ಮೆಸೇಜ್ ಇದೆ. ಸೋಮವಾರ ತಪ್ಪಿದ್ರೆ ಮಂಗಳವಾರ 100% ಫೈನಲ್ ಮಾಡ್ತಾರೆ ಅಂತ ನಮ್ಗೆಲ್ಲ ಆಶಾಭಾವನೆ ಇದೆ. ಮೋಸ್ಟ್ಲಿ ಹೊಸ ಮಂತ್ರಿಮಂಡಲ ಬುಧವಾರ ಆಗ್ಬೋದು ಅಂತ ನಮ್ಗೆಲ್ಲ ಮಾಹಿತಿ ಇದೆ. ಹೊಸಬರಿಗೆ ಆದ್ಯತೆ ಕೊಡ್ಲೇಬೇಕು ಅಂತ ಮೊದಲಿಂದ ನಾವು ಸ್ಟ್ರೈಕ್ ಮಾಡ್ತಾನೆ ಇದೀವಿ, ನಾವು ಪ್ರತಿಭಟನೆ ಮಾಡ್ತಾನೆ ಇದೀವಿ, ರಿಕ್ವೆಸ್ಟ್ ಮಾಡಿದ್ರೆ ದೆಹಲಿ ನಾಯಕರಿಗೆ, ಕರ್ನಾಟಕದ ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ಹೇಳಿದೀವಿ, ಕೊಟ್ಟವ್ರಿಗೆ ಕೊಡ್ಬೇಡಿ, ಎಲ್ಲರಿಗೂ MLA ಅವಕಾಶ ಕೊಡಿ ಅಂತ. ನಾನು ಹೇಳಿದ್ನಲ್ಲ, ಫಸ್ಟ್ ಟೈಮ್ ಮಂತ್ರಿಮಂಡಲ ಮಾಡ್ಬೇಕಾದ್ರೆ ಸುರ್ಜೇವಾಲಾನೇ ಹೇಳಿದ್ರು, ಫಸ್ಟ್ ಟೈಮ್ ಆಫ್ಟರ್ 2.5 years ವಿಲ್ ರಿಮೂವ್ ಎವ್ರಿಬಡಿ ಎಕ್ಸೆಪ್ಟ್ ಒಂದು 5-6 ಸೀನಿಯರ್ ಮೆಂಬರ್, ವಿಲ್ ಗಿವ್ ಚಾನ್ಸ್ ಟು ಎವ್ರಿಬಡಿ ಅಂತ ಹೇಳಿದ್ದಾರೆ. ಅದೇನೆ ನಾವು ಅದೇ ಮಾತನ್ನ ಮುಂದೆ ಇಟ್ಕೊಂಡು ನಾವು ಫೈಟ್ ಮಾಡ್ತಾ ಇದೀವಿ. ನನ್ನ ಪ್ರಕಾರ ಇನ್ನೂ 20 ಇದೆ, 20ರೊಳಗೆ 15 ಜನಕ್ಕೆ ಹೊಸಬ್ರು ಕೊಡ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಮಂತ್ರಿಮಂಡಲ ವಿಸ್ತರಣೆ ಮಾಡಬೇಕು ಅಂತಕ್ಕಂಥದ್ದು ಎಲ್ಲರದಲ್ಲೂ ಕೂಡ ಭಾವನೆ ಇದೆ. ಕೇಂದ್ರ ಸರ್ಕಾರದಲ್ಲಿ ಈ ನೀಟ್ ವಿಷಯವಾಗಿ ಸ್ವಲ್ಪ ಪ್ರತಿಭಟನೆ ಅವು ನಡೆದಿರೋದ್ರಿಂದ ಕೇಂದ್ರದ ವರಿಷ್ಠರು ಆ ಒಂದು ಪ್ರತಿಭಟನೆಯಲ್ಲಿ ಸ್ವಲ್ಪ ಬಿಜಿ ಆಗಿರೋದ್ರಿಂದ ಅದು ಸಭೆ ಮಾಡಲಿಕ್ಕೆ ಅವಕಾಶ ಆಗಿಲ್ಲ. ಬಹುಶಃ ರವಿವಾರ ಸೋಮವಾರ ಡೆಲ್ಲಿಗೆ ಹೋಗ್ಬೋದು. ಡೆಲ್ಲಿಗೆ ಹೋಗಿ ಬಂದ ಮೇಲೆ ಕೇಂದ್ರದ ಒಪ್ಪಿಗೆಯನ್ನು ಪಡ್ಕೊಂಡು ವರಿಷ್ಠರ ಗಮನಕ್ಕೆ ತಂದು ವರಿಷ್ಠರ ಒಂದು ಸೂಚನೆ ಮೇರೆಗೆ ಮಂತ್ರಿಮಂಡಲವನ್ನು ವಿಸ್ತರಣೆಯನ್ನು ಮಾಡ್ತಾರೆ. ಬಟ್ ಕೇಂದ್ರದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ರಾಜ್ಯಾಧ್ಯಕ್ಷರು ಕೂಡ ಏನು ತೀರ್ಮಾನ ಮಾಡ್ತಾರೆ ಅದು ಅಂತಿಮವಾಗಿರ್ತಕ್ಕಂಥ. ಕಾಯಿರಿ, ಒಂದು ವಾರ ಕಾಯಿರಿ, ಎಲ್ಲರೂ ನಿಮ್ಮ ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ನಾವು 100 ಸತಿ ಹೋದ್ರೂ ಕೂಡ ಅದಕ್ಕೆ ಅರ್ಥ ಅಷ್ಟೇ ಇರುತ್ತೆ. ಆದ್ರೆ ಇದು ಸಂಪೂರ್ಣವಾಗಿ ಕೇಂದ್ರಿತವಾಗಿರ್ತದೆ. ನಮ್ಮ ಪಕ್ಷದೊಳಗೆ ಹೈಕಮಾಂಡ್ ಅಂತ ಇರ್ತದೆ.
ಅವ್ರು ಏನ್ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ಬೇಕಾಗುತ್ತೆ. ಹೈಕಮಾಂಡ್ ಅವರು ತೀರ್ಮಾನ ತಗೊಳ್ಬೇಕಾದ್ರೆ ಬಹಳ ಬ್ಯಾಲೆನ್ಸ್ಡ್ ಆಗಿ 2028 ಇರ್ಬೋದು, ಯಾರ್ಯಾರು ಕೆಲಸ ಮಾಡ್ತಾರೆ, ಯಾರ್ಯಾರಿಗೆ ಅವಶ್ಯಕತೆ ಕೊಡಬೇಕು, ಯಾರ್ಯಾರಿಗೆ ಅವಕಾಶಗಳು ಕೊರತೆ ಆಗಿ ಅವ್ರಿಗೆ ಕೊಟ್ಟಿಲ್ಲ, ಅದು ಸಮಾಜ ಇರಬೇಕು, ಧರ್ಮ ಇರ್ಬೋದು, ಜಾತಿ ಇರ್ಬೋದು, ಪ್ರಾಂತ್ಯ ಇರ್ಬೋದು, ಎಲ್ಲದೂ ನೋಡಿ ಕೊಡ್ತಾರೆ. ಅದನ್ನ ನಾನು ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ತಗೊಳ್ತಾರೆ ಅದಕ್ಕೆ ಯಾವತ್ತೂ ಕೂಡ ನಾವು ಬದ್ಧವಾಗಿರ್ತೀವಿ. ನಮಗೆ ಭರವಸೆ ಇದೆ. ಯಾಕಂದರೆ ಕೋಲಾರ ಜಿಲ್ಲೆಗೆ ಕಳೆದ 3 ಬಾರಿ ಅವಕಾಶ ಕೊಡದಿರೋದ್ರಿಂದ ಈ ಬಾರಿ ಕೊಡಲೇಬೇಕು ಅಂತೇಳಿ ನಾವು 4 ಮಂದಿ ಶಾಸಕರು ಇರ್ತಕ್ಕಂಥ 6 ಮಂದಿಯಲ್ಲಿ 4 ಮಂದಿ ಕಾಂಗ್ರೆಸ್ನವರು ಒತ್ತಾಯಪೂರ್ವಕವಾಗಿ ಕೇಳ್ತಾ ಇದ್ದೀವಿ. ನಮಗೆ 2 ಬಾರಿ ಜಿಲ್ಲೆಗೆ ಅವಕಾಶ ಕೊಟ್ಟಿಲ್ಲ, ಕೊಡಲೇಬೇಕು ಅಂತೇಳಿ ಎಲ್ಲ ನಾಯಕರು ಕೂಡ ಕಡಾಖಂಡಿತವಾಗಿ ನಾವು ಕೇಳ್ತಾ ಇದ್ದೀವಿ. ಯಾಕಂದರೆ ಒಂದು ವೇಳೆ ಅವಕಾಶ ಕೊಡಲಿಲ್ಲ ಅಂದರೆ ಮುಂದೆ ಜಿಲ್ಲೆಯಲ್ಲಿ ನಾವೆಲ್ಲ ಶಾಸಕರಿಗೆ ಅಲ್ಲಿ ಭಾಳ ಕಷ್ಟ ಆಗ್ತದೆ. ಕೊತ್ತೂರು ಮಂಜುನಾಥ್ ಅವರು, MLC ಅನಿಲ್ ಕುಮಾರ್ ಅವರು, ಮಾಲ್ದೀರ್ ನಂಜೇಗೌಡರು ಕೂಡ ಒಮ್ಮತವಾಗಿ ಸೀನಿಯರ್ ನಮ್ಮ ಎಸ್ ಎನ್ ನಾರಾಯಣ ಇದ್ದಾರೆ, ಬಲ್ಗೈ ಸಮುದಾಯದವರಿದ್ದಾರೆ. ಆ ಸಮುದಾಯ ಹೆಚ್ಚಿಗೆ ಜಿಲ್ಲೆಯಲ್ಲಿ ಜನ ಇರೋದ್ರಿಂದ ಅವ್ರು ಕೊಡಿ ಅಂತ ಹೇಳಿದ್ದಾರೆ, ಓಪನ್ ಆಗಿ ಹೇಳಿದ್ದಾರೆ. ಡೆಲ್ಲಿಗೆ ಹೋದ್ರು ಅದೇ ಅಲ್ವಾ, ಡೆಲ್ಲಿಗೆ ಹೋದ್ರು ಇದೆ. ನಮ್ಮ ಸಾಹೇಬ್ರು ಖರ್ಗೆ ಸಾಹೇಬ್ರನ್ನ ನೋಡಬೇಕು, ಮುಖ್ಯಮಂತ್ರಿಗಳನ್ನ ನೋಡಬೇಕು, ಮಾಜಿ ಮುಖ್ಯಮಂತ್ರಿ ನೋಡಬೇಕು, ಅಷ್ಟೇ ಅಲ್ವಾ. ಮಂಗಳವಾರ ಹೈಕಮಾಂಡ್ ಲೆವೆಲಲ್ಲಿ ಸಭೆ ಚರ್ಚೆಗಳು ನಡೀತವೆ. ಅಂತಿಮವಾದಂಥ ನಿರ್ಣಯ ಆಗ್ತದೆ. ಆದಷ್ಟು ಬೇಗನೆ ಬುಧವಾರ ಅಥವಾ ಗುರುವಾರ ಹೊಸ ಮಂತ್ರಿಮಂಡಲ ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಒಂದು ಅವಕಾಶಗಳು ಭಾಳ ಇವೆ. ನಮಗೆ ಬಂದ ಮಾಹಿತಿ ಪ್ರಕಾರ ಸೋಮವಾರ ಅಥವಾ ಮಂಗಳವಾರ ಅಂತಿಮ ನಿರ್ಣಯ ಆಗ್ತದೆ.